ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮೋಟಿವೇಶನಲ್ ವೀಡಿಯೋನ ಮಾಡೋದು ಯಾವ ಥರ ಅಂತ. ಆ್ಯಂಡ್ ಗೈಸ್, ನಿಮ್ಮ ಮೋಟಿವೇಶನ್ ವೀಡಿಯೋನ ನೀವು ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು ಅಂತ, ಕಾಪಿ ರೈಟ್ ಬರ್ದಾಗೆ. ಆ್ಯಂಡ್ ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಎಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. 10 ಈ ಥರ ವೆಬ್ಸೈಟ್ಸ್ ಇದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಡೌನ್ಲೋಡ್ ಮಾಡೋಕ್ಕೆ. ಆ್ಯಂಡ್ ಗೈಸ್, ನೀವು ಫೋಟೋನು ಕೂಡ ಎಲ್ಲಿಂದ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮ್ಮ ಮೋಟಿವೇಶನ್ ವೀಡಿಯೋನ ಯಾವ ಥರ ನೀವು ಎಡಿಟ್ ಮಾಡ್ಬೋದು ಸಿಂಪಲ್ ಪ್ರೊಸೆಸಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ ಗೈಸ್, ಈಗ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಸಿಂಪಲ್ಲಿ ಗೂಗಲ್. ಎಲ್ಲರ ಹತ್ರ ಗೂಗಲ್ ಇರುತ್ತಲ್ಲ, ಇದರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಪಿಕ್ಸೆಲ್ ಅಂತ. ನಿಮಗೆ 2-3 ವೆಬ್ಸೈಟ್ ನೇಮ್ ಹೇಳ್ತೀನಿ. ಇಲ್ಲಿ ಪಿಕ್ಸಾಬೇ ಒಂದಿದೆ, ಪಿಕ್ಸೆಲ್ಸ್ ಅಂತ ಇದೆ. ಇನ್ನೊಂದು ಬಂದುಬಿಟ್ಟು ಫ್ರೀ ವೀಡಿಯೋಸ್ ಅಂತ ಹಾಕಿ ಫ್ರೀ ಸ್ಟಾಕ್ ವೀಡಿಯೋಸ್ ಅಂತ ನಿಮಗೆ ವೆಬ್ಸೈಟ್ಗಳು ಶೋ ಆಗುತ್ತೆ. ನೀವು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಗೈಸ್, ವಾಟರ್ ಮಾರ್ಕ್ ಇರೋ ವೀಡಿಯೋಸ್ನ ನೀವು ಡೌನ್ಲೋಡ್ ಮಾಡಬೇಡಿ. ವಾಟರ್ ಮಾರ್ಕ್ ಇಲ್ಲದೆ ಇರೋ ವೀಡಿಯೋಸ್ನ ಡೌನ್ಲೋಡ್ ಮಾಡಿ. ಓಕೆನಾ? ಇಲ್ಲಿ ಪಿಕ್ಸೆಲ್ಸ್ ಅಂತ ಫಸ್ಟಲ್ಲೇ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ಈ ಥರ ಇಂಟರ್ಫೇಸ್ ನಿಮಗೆ ಬರುತ್ತೆ. ಇಲ್ಲಿ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ ನೋಡೋಕ್ಕೆ, ನೀವು ಡೌನ್ಲೋಡ್ ಮಾಡ್ಕೋಬೋದು ಈಸಿಲಿ. ಓಕೆನಾ? ಫ್ರೀ ವೀಡಿಯೋಸು ಡೌನ್ಲೋಡ್ ಮಾಡಿ, ಆದಷ್ಟು ಕಾಸು ಪೇ ಮಾಡ್ದಂಗೆ. ಓಕೆನಾ? ಇಲ್ಲಿ ಸಿಂಪಲ್ಲಿ ಸರ್ಚ್ ಮಾಡಿ, ನಮಗೆ ಮೋಟಿವೇಶ್ನಲ್ ವೀಡಿಯೋಸ್ ಬೇಕು ಈಗ. ಸೊ ನಾವಿಲ್ಲಿ ಸಿಂಪಲ್ಲಿ ಸರ್ಚ್ ಮಾಡೋಣ ಮೋಟಿವೇಶ್ನಲ್ ಅಂತ. ಓಕೆನಾ? ಇಲ್ಲಿ ಟೈಪ್ ಮಾಡಿ ಮೋಟಿವೇಶ್ನಲ್ ಟೈಪ್ ಮಾಡೋಣ. ಇಲ್ಲಿ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೈಪ್ ಮಾಡಿ ಮೋಟಿವೇಶ್ನಲ್. ಇಲ್ಲೇ ಬಂತು ನೋಡಿ ನಿಮ್ಗೆ ಆಪ್ಷನ್, ಸೆಕೆಂಡ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ವೀಡಿಯೋಸ್ ಬಂದುಬಿಟ್ಟು ಶೋ ಆಗ್ತಿದೆ. ಓಕೆನಾ? ಸಿಂಪಲ್ಲಿ ನೀವೇನು ಮಾಡಬೇಕು, ಯಾವ ಥರ ಡೌನ್ಲೋಡ್ ಮಾಡಬೇಕು ಇದನ್ನು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೀ ಡೌನ್ಲೋಡ್ ಅಂತ ಮೇಲೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ವಿಡಿಯೋ ನಮಗೆ ಈಗ ಬೇಕಂತಂದರೆ ಅಲ್ಲಿ ಮೇಲೆ ಫ್ರೀ ಡೌನ್ಲೋಡ್ ಅಂತ ಬರೆದ್ಬಿಟ್ಟು ಒಂದು ಆ್ಯರೋ ಮಾರ್ಕ್ ಹಾಕಿದಾರಲ್ಲ, ಸಿಂಪಲ್ಲಿ ನೀವೇನು ಮಾಡಬೇಕು, ಆ್ಯರೋ ಮಾರ್ಕಲ್ಲಿ ನೀವು ಕ್ಲಿಕ್ ಮಾಡಬೇಕು. ಓಕೆನಾ? ಈಗ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಬಂದುಬಿಟ್ಟು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಡಿ. ಈ ಕಡೆ ಪಕ್ಕದಲ್ಲಿ ನಮಗೆ ಒಂದು ಆ್ಯರೋ ಮಾರ್ಕ್ ಇತ್ತಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ? ಇದನ್ನು ಸಿಂಪಲ್ ಇಲ್ಲಿಂದ ಬ್ಯಾಕ್ ಮಾಡೋಣ. ಈ ಕಡೆ ಒಂದು ಆ್ಯರೋ ಮಾರ್ಕ್ ಇದೆಯಲ್ಲ, ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಲ್ಲಿ ನಿಮ್ಮದು ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ HD ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಳಗಡೆ ಇರೋದು 2 ಆಪ್ಷನ್ ಸೆಲೆಕ್ಟ್ ಮಾಡಬೇಡಿ, ಅದು ಪೇಯ್ಡ್ ಅವ್ರಿಗೆ ಅದು ಕೊಟ್ಟಿರೋದು. ಇದು ನಮಗೆ ಫ್ರೀಯಲ್ಲಿ ಫುಲ್ HD ನಮಗೆ ಸಿಗ್ತಾ ಇದೆ. ಸೊ ಸಿಂಪಲಿ ಫುಲ್ HD ಮೇಲೆ ಕ್ಲಿಕ್ ಮಾಡಿ ನೀವು ಸಿಂಪಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಇಲ್ಲಿ ಪೇಯ್ಡು ಇದೆ, ಫ್ರೀ ಇರೋದು ಇದೆ. ಸೊ ನಮಗೆ ಫ್ರೀ ಇರೋದು ಬೇಕು, ಸೊ ನಾವು ಫ್ರೀ ಇರೋದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಸಿಂಪಲಿ ಈಸಿಯಾಗಿ. ಓಕೆನಾ? ಸೊ ನೋಡಿ, ಇದನ್ನು ನಾನೊಂದು ಡೌನ್ಲೋಡ್ ಮಾಡ್ತಾಯಿದ್ದೀನಿ, ನೇಚರ್ ವೀಡಿಯೋ. ಓಕೆನಾ ಗೈಸ್? ಬೈ ಚಾನ್ಸ್ ನೀವು ಇನ್ನೊಂದು ಥರನೂ ಬೇಕಿದ್ದರೆ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಬೋದು. ನಿಮ್ಮದು ಫೋನಲ್ಲಿ ಇದು ವೀಡಿಯೋ ಡೌನ್ಲೋಡ್ ಆಗ್ತಿಲ್ವಾ, ಏನಾದರೂ ಪೇಯ್ಡ್ ಏನಾದರೂ ಕೇಳ್ತಿದ್ಯಾ, ಸಿಂಪಲಿ ನೀವೇನು ಮಾಡಿ ಅದನ್ನು ಪ್ಲೇ ಮಾಡೋ ಥರ ಮಾಡಿ, ಪ್ಲೇ ಮಾಡೋ ಥರ ಮಾಡಿಬಿಟ್ಟು ಸ್ಕ್ರೀನ್ ರೆಕಾರ್ಡಿಂಗ್ನ ನೀವು ಆನ್ ಮಾಡಿಬಿಟ್ಟು ಆ ವಿಡಿಯೋನ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನಿಮ್ಮ ವಿಡಿಯೋದಲ್ಲಿ ಈಸಿಲಿ. ಓಕೆನಾ? ಅವ್ರೇನಾದರೂ ಪೇ ಮಾಡಿ ಅಂತ ಕೇಳ್ತಿದ್ರೆ ನೀವು ಸಿಂಪಲಿ ಆ ವಿಡಿಯೋ ನಿಮ್ಗೆ ಎಲ್ಲಿಂದ ಬೇಕು ಅಲ್ಲಿಂದ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ನೀವು ಆ ವಿಡಿಯೋನ ನೀವು ಯೂಸ್ ಮಾಡ್ಬೋದು. ಓಕೆನಾ ಗೈಸ್? ನಿಮಗೆ ಅದರಲ್ಲಿ ವಾಟರ್ ಮಾರ್ಕ್ ಏನಾದರೂ ಇದ್ದರೆ ಆ ವಿಡಿಯೋನ ನೀವು ಯೂಸ್ ಮಾಡಬೇಡಿ. ವಾಟರ್ ಮಾರ್ಕ್ ಇಲ್ಲದೆ ಇರೋದನ್ನು ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಯೂಸ್ ಮಾಡ್ಬೋದು. ಡೌನ್ಲೋಡ್ ಮಾಡಬೇಕಂತ ಏನಿಲ್ಲ. ಓಕೆನಾ? ಸೊ ಅದಾದಮೇಲೆ ಗೈಸ್ ನೋಡಿ, ಇದು ಸಕ್ಸಸ್ ಅಂತಲೂ ಒಂದು ವೀಡಿಯೋಸ್ ನಮಗೆ ಮೋಟಿವೇಶ್ನಲಲ್ಲಿ ಯೂಸ್ ಆಗೋದು. ಸಕ್ಸಸ್ ವಿಡಿಯೋ ಅಂತಲೂ ನೀವು ಟೈಪ್ ಮಾಡಿಬಿಟ್ಟು ಆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಸಿಂಪಲ್ ಈಗ ನಾವು ಬಂದಿದ್ದೀವಿ, ಮತ್ತು ನಮಗೆ ಈಗ ಏನು ಬೇಕು, ಫೋಟೋಸ್ ಬೇಕು. ನಾವು ಗೂಗಲಲ್ಲೇ ನಮಗೆ ಫೋಟೋಸ್ ಸಿಗುತ್ತೆ. ಇಲ್ಲ ನೀವು ಇಮೇಜ್ ಸರ್ಚ್ ಮ್ಯಾನ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲೂ ಕೂಡ ನೀವು ಫೋಟೋಸ್ನ ಜಸ್ಟ್ ನೇಮ್ ಹಾಕಿದರೆ ಆ ಫೋಟೋಸ್ ನಿಮಗೆ ಬರುತ್ತೆ, ಅಲ್ಲಿಂದನೂ ಡೌನ್ಲೋಡ್ ಮಾಡ್ಕೋಬೋದು. ಸಕ್ಸಸ್ ಇಮೇಜಸ್ ಅಂತ ಇಲ್ಲಿ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಿ ಟೈಪ್ ಮಾಡಿ.
ನಾನು ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಇದು ನೇಮ್ಸ್ ಹಾಕಿರ್ತೀನಿ. ನೀವು ಮೋಟಿವೇಶ್ನಲ್ ವೀಡಿಯೋಸ್ ಸರ್ಚ್ ಮಾಡೋದಾದರೆ ನೀವು ಏನೇನು ನೇಮ್ ಎಲ್ಲ ಹಾಕ್ಬಿಟ್ಟು ನೀವು ಸರ್ಚ್ ಮಾಡ್ಬೋದಂತ. ಸೊ ಒಂದು ಲಿಸ್ಟ್ ಮಾಡಿ ಒಂದು 10 ಈ ಥರ ನೇಮ್ಸ್ ಕೊಟ್ಟಿರ್ತೀನಿ. ನೀವು ಆ ನೇಮ್ನ ಯೂಸ್ ಮಾಡಿಬಿಟ್ಟು ನೀವು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡ್ಬೋದು. ನಿಮಗೆ ಜಾಸ್ತಿ ಥಿಂಕ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ನಾನು ಕೊಟ್ಟಿರ್ತೀನಿ ನಿಮಗೆ ನೇಮ್ಸ್ನ ಮೆನ್ಷನ್ ಮಾಡಿರ್ತೀನಿ. ಇಲ್ಲ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಆ ನೇಮ್ಸ್ನ ಮೆನ್ಷನ್ ಮಾಡ್ತೀನಿ. ಓಕೆ, ಯಾರೆಲ್ಲ ನಾನು ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಬೇಗ ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಈಸಿಯಾಗಿ ನಿಮಗೆ ಗೊತ್ತಲ್ಲ ಗೂಗಲಿಂದ ಯಾವ ಥರ ಫೋಟೋನ ಡೌನ್ಲೋಡ್ ಮಾಡೋದಂತ. ಸೊ ಈಸಿಲಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಫೋಟೋನ. ಓಕೆನಾ? ಸೊ ನಾವು ಒಂದು ನಿಮಿಷ ಸಿಂಪಲ್ಲಿ ನಾನೀಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಫೋಟೋಸ್ನ. ಇನ್ನೊಂದೆರಡು ಯಾವುದಾದ್ರೂ ಫೋಟೋಸ್ ನೋಡ್ತೀನಿ. ನೋಡಿ, ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ ಈಸಿಲಿ. ಓಕೆನಾ ಗೈಸ್? ಸೊ ತುಂಬ ಈಸಿ ಇದೆ. ನೀವು ಮೋಟಿವೇಶ್ನಲ್ ವೀಡಿಯೋಸ್ ಮಾಡಿ ಅದರಲ್ಲಂತೂ ನಿಮಗೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ. ಯಾಕಂದರೆ ಅದು ಜಾಸ್ತಿ ನೋಡೋದು ಆಡಿಯನ್ಸ್ ಬಂದುಬಿಟ್ಟು. ಓಕೆನಾ? ನಾವೀಗ ಇನ್ಶಾಟ್ ಓಪನ್ ಮಾಡ್ಕೊಳ್ಳೋಣ. ಇನ್ಶಾಟಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವೀಡಿಯೋನ ನಾವೇನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ಬೇರೆ ವೀಡಿಯೋಸ್ನೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ? ಸಿಂಪಲ್ಲಿ ವೀಡಿಯೋಸು ಆ್ಯಂಡ್ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಫೋಟೋಸ್ನು ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ. ಓಕೆನಾ? ಸಿಂಪಲ್ ಎಡಿಟ್ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಅಕಾರ್ಡಿಂಗ್ ಎಡಿಟ್ಟು ಮಾಡ್ಕೋಬೋದು. ನಾನು ಸುಮ್ಮನೆ ಈ ಥರ ಎಡಿಟ್ ತೋರಿಸ್ತಾ ಇರೋದು. ನನ್ನದು ಮೇನ್ ರೀಸನ್ ಏನಂದರೆ ವೀಡಿಯೋ ಮಾಡೋದು ನಿಮಗೆ ವೆಬ್ಸೈಟ್ಸ್ ನೇಮ್ ಹೇಳೋಣ ಅಂತ, ವೀಡಿಯೋ ಎಲ್ಲಿಂದ ಸಿಗುತ್ತೆ ಅಂತ. ಓಕೆನಾ? ಸಿಂಪಲ್ ಈ ಥರ ನಾನು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿ ಗೈಸ್, ಈ ವಿಡಿಯೋದಲ್ಲಿ ನೋಡಿ, ಈ ವಿಡಿಯೋ ಈ ಥರ ಕಾಣಿಸ್ತಿದೆ. ಇದರಲ್ಲಿ ನೀವು ಕೀ ಫ್ರೇಮ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೀವು ಮಾಡ್ಬೋದು ವೀಡಿಯೋದಲ್ಲಿ. ಅದೊಂದು ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಆ ಥರ. ಸೊ ನಾವು ಏನು ಮಾಡೋಣ, ಇಲ್ಲಿ ಕೀ ಫ್ರೇಮ್ನ ನಾನು ಯಾವ ಥರ ಯೂಸ್ ಮಾಡೋದಂತ ಹೇಳ್ತೀನಿ. ಇಲ್ಲಿ ಫಸ್ಟ್ ಒಂದು ಸಲ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಮೈ ಮ್ಯೂಸಿಕಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಈಗ ಸುಮ್ಮನೆ ನಾನು ಮ್ಯೂಸಿಕ್ ಹಾಕಿ ತೋರಿಸ್ತಿದ್ದೀನಿ. ನಿಮಗೆ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಲ್ವ ನಿಮಗೆ, ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ನ ಕೊಡ್ತೀನಿ. 10 ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಿಮಗೆ ಕೊಡ್ತೀನಿ ನಾನು ಮೋಟಿವೇಶ್ನಲ್ದು. ಸೊ ಟೆಲಿಗ್ರಾಮಲ್ಲಿ ಹೋಗಿ ನಾನು ಈ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ನಿಮಗೆ ಬಂದುಬಿಟ್ಟು ಸಾಂಗ್ನು ಸಿಗುತ್ತೆ ನಿಮಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು 10 ಮೋಟಿವೇಶ್ನಲ್ದು ಪೋಸ್ಟ್ ಮಾಡಿರ್ತೀನಿ. ಅಲ್ಲಿಂದ ನೀವು ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಓಕೆ, ನಾವೀಗ ಸಾಂಗ್ನ ಆ್ಯಡ್ ಮಾಡ್ಕೊಂಡ್ವಾ? ಓಕೆ, ಈಗ ನಾವು ಸುಮ್ಮನೆ ಕೀ ಫ್ರೇಮ್ನ ಆ್ಯಡ್ ಮಾಡೋಣ. ಇಲ್ಲಿ ಕೀ ಫ್ರೇಮ್ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಆ್ಯರೋ ಮಾರ್ಕ್ ಮತ್ತು ಪ್ಲಸ್ ಥರ, ಅದ್ರ ಮೇಲೆ ಜಸ್ಟ್ ಸಿಂಪಲಿ ಕ್ಲಿಕ್ ಮಾಡಿ ಈ ಥರ. ಆಮೇಲೆ ವಿಡಿಯೋ ಇಲ್ಲಿಂದ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಈ ಥರ ಝೂಮ್ ಮಾಡ್ಕೋಬೇಕು. ಓಕೆನಾ? ಈ ಥರ ಝೂಮ್ ಮಾಡಿಕೊಂಡು ಚೂರು ಮುಂದೆ ಬಂದು ಇಲ್ಲಿ ಸ್ಟಾಪ್ ಮಾಡಿ ವಿಡಿಯೋ, ಮತ್ತು ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮದಿಲ್ಲಿ ಕೀ ಫ್ರೇಮ್ ಆ್ಯಡ್ ಆಗಿದೆ. ಸೊ ನಾನು ಒಂದು ಸಲ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ಇರಿ ಗೈಸ್. ನೋಡಿ ಈ ಥರ. ಸರಿ, ಹಾಂ, ಕೀ ಫ್ರೇಮ್ಸ್ ಬಂದುಬಿಟ್ಟು ಆ್ಯಡ್ ಆಗಿದೆ ನಮ್ಮ ವಿಡಿಯೋದಲ್ಲಿ. ಇದನ್ನು ನೀವು ಕಲ್ತ್ಕೊಂಡ್ರೆ ನೀವು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ಬೋದು. ಇದನ್ನು ಕಲ್ತ್ಕೊಳ್ಳಿ, ನಿಮಗೆ ಬೇರೆ ಬೇರೆ ವೀಡಿಯೋಸ್ ಸಿಗುತ್ತೆ. ಸೊ ಕೀ ಫ್ರೇಮಿಂಗ್ ಯಾವ ಥರ ಮಾಡೋದಂತ ಕಲ್ತ್ಕೊಳ್ಳಿ ನೀವು. ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲಿ, ನೀವು ಅಲ್ಲಿಂದ ನೋಡಿಕೊಂಡು ಕಲಿಬೋದು. ಓಕೆನಾ? ಸೊ ಇಲ್ಲಿಗೂ ಒಂದು ಕೀ ಫ್ರೇಮ್ ಹಾಕೋಣ. ಸುಮ್ಮನೆ ನಾನು ಹಾಕ್ತಾಯಿದ್ದೀನಿ. ಓಕೆನಾ? ಆ್ಯಂಡ್ ಹಾಂ ಗೈಸ್, ನಿಮ್ಮದು ವೀಡಿಯೋಸ್ ಆ್ಯಂಡ್ ಫೋಟೋಸ್ಗಿಂತ ನಿಮ್ಮ ವಾಯ್ಸ್ ರೆಕಾರ್ಡು ಆ್ಯಂಡ್ ನಿಮ್ಮ ಮೋಟಿವೇಶ್ನಲ್ದು ಸ್ಟೋರೀಸ್ ಏನು ಬರ್ತಿರ್ತೀರ ಅದು ಬಂದುಬಿಟ್ಟು ತುಂಬ ತುಂಬ ಇಂಪಾರ್ಟೆಂಟು. ಅದು ಮೇನ್ ರೋಲು ನಿಮ್ಮದು. ನೀವೇನು ಸ್ಟೋರಿ ಪ್ರೆಸೆಂಟ್ ಮಾಡ್ತಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ವಾಯ್ಸ್ ತುಂಬ ಇಂಪಾರ್ಟೆಂಟು. ವಿಡಿಯೋ ಮಾಡಿ, ತುಂಬ ಚೆನ್ನಾಗಿ ವಿಡಿಯೋ ಮಾಡಿ, ಇದೆಲ್ಲ ರಿಸರ್ಚ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿ ಲಾಸ್ಟಿಗೆ ನೀವು ಸ್ಟೋರಿನ ಕ್ರಿಯೇಟ್ ಮಾಡಿ ಚೆನ್ನಾಗೆ ಸ್ಪೀಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಚೆನ್ನಾಗಿ ಮಾಡ್ಬೋದು. ಎಲ್ಲರೂ ಮಾಡಿ ಟ್ರೈ ಮಾಡಿ. ಎಲ್ರಿಗೂ ಈಗ ಹೋಗಿದ್ದು ಬರಲ್ಲ. ಅವರು ಬಂದು ಒಂದು 2 to 3 months ವರ್ಕ್ ಮಾಡಾದಮೇಲೆ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿ ಆಮೇಲೆ ಅವರೂ ಚೆನ್ನಾಗಿ ವರ್ಕ್ ಮಾಡ್ಬೋದು. ಓಕೆನಾ? ನಾವೀಗ ವಾಯ್ಸ್ ರೆಕಾರ್ಡ್ ಯಾವ ಥರ ಮಾಡೋದು, ಸಿಂಪಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ, ರೆಕಾರ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಬಂದುಬಿಟ್ಟು ನಿಮ್ಮದು ವಾಯ್ಸ್ ರೆಕಾರ್ಡ್ ಆಗುತ್ತೆ. ಅಲ್ಲಿಂದ ನೀವು ವಾಯ್ಸ್ ರೆಕಾರ್ಡ್ ಮಾಡ್ಕೊಬೋದು. ಓಕೆನಾ? ಸಿಂಪಲ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಇಲ್ಲಿ ಸೇವ್ ಆಗುತ್ತೆ. ಆ್ಯಂಡ್ ಹಾಗಾಗಿ ನಿಮಗೆ ಇಮೇಜಸ್ಸು ಒಂದು ಸ್ವಲ್ಪ ವೀಡಿಯೋಸು, ಸ್ಟಾಕ್ ವೀಡಿಯೋಸು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಓಕೆನಾ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.